ಹಲೋ ರೀ, ಹಾಯ್. ನಾನು ಮಾಧವಿ ಮೆಹ್ತಾ. ನಾನು ಇರುವುದು ಗುಜರಾತದಲ್ಲಿ. ಹೇಳಿ ಏನಪ್ಪ ಅಂದ್ರೆ, ಈಗ ಫಾಸ್ಟ್ ಜೀವನದಾಗ ಮೊಬೈಲ್ ಅದನ್ಸುಟ್ಟು ಇನ್ನೊಬ್ಬರು ವಿಡಿಯೋ ನೋಡಕ್ಕೆ ನಮ್ಗೆ ಟೈಮ್ ಐತಿ. ನಮ್ಮ ಮನೆಯೊಳಗೆ ಏನು ನಡಕತ್ತೈತಿ, ನಮ್ಮ ಮನೆಯೊಳಗೆ ಏನು ಆಗತ್ತೈತಿ, ನಮ್ಮ ಹೆಣ್ರು ಮಕ್ಳು ಏನು ಮಾಡಕತ್ತಾರ ಅನ್ನೋದು ಅವ್ರವ್ರ ಮಗುಗೆ ಗೊತ್ತಿರಂಗಿಲ್ಲ. ಯಾಕಪ್ಪ ಅಂದ್ರೆ ಮೊಬೈಲ್ ಐತಿ ಈಗ ಕೈಯಾಗ, ಇನ್ನೊಬ್ಬರದ್ದು ನೋಡೇ ಖುಷಿ ಪಡೋದು ಆಗಿಬಿಟ್ಟದ ನಮ್ಮ ಜೀವನ. ಅದ್ರ ಸಂಬಂಧ ನಾನು ನಿಮ್ಗೆ ಹೇಳಕತ್ತೀನಿ. ಯಾಕಪ್ಪ ಅಂದ್ರೆ ನಾನು ಮೊದ್ಲು ಹಂಗೆ ಮಾಡ್ತಿದ್ದೆ. ಅದ್ರ ಸಂಬಂಧ ಇನ್ನೊಬ್ಬರು ವಿಡಿಯೋ ನೋಡಿ ಏನು ಬರ್ತದೆ, ನಮ್ಗೆ ಏನು ಆಕತಿ ಅನ್ನೋದು ನನಗೆ ತಿಳಿಯುತ್ತೆ. ಅದ್ರ ಸಂಬಂಧ ನಾನೀಗ ಅದನ್ನೆಲ್ಲ ಬಿಟ್ಟು ಈಗ ನಿಮ್ಗೆ ನೀವೇನು ಮೊಬೈಲ್ ನೋಡಿ ನೀವೇನು ಇದು ಮಾಡಕತ್ತೀರಲ್ಲ, ಆ ತಪ್ಪು ನಾ ಮಾಡ್ದಂಥ ತಪ್ಪು ನೀವು ಮಾಡಾಕೋಬೇಡ್ರಿ ಅಂತೇಳಿ ನಾನು ನಿಮ್ಗೆ ಎಚ್ಚರಿಕೆ ಕೊಡಕತ್ತೀನಿ. ಯಾಕಪ್ಪ ಅಂದ್ರೆ ಜೀವನದಾಗ ನಮ್ಮ ಹತ್ರ ಏನಿರುತ್ತೆ ಅದ್ರ ಖುಷಿ ನಾವು ಅನುಭವಿಸ್ಬೇಕು. ಹೌದು, ನಮ್ಮ ಹತ್ರ ಏನಿರಂಗಿಲ್ಲ, ದೂರ ಇದ್ರಾಗ ಏನೈತೆ ಅನ್ನೋದು ಅದ್ರ ಖುಷಿಗೆ ನಾವು ಅನುಭವಿಸೋಕ್ಕಿಂತ ನಮ್ಮ ಹತ್ರ ಏನೈತಿ, ನಮ್ಗೇನೈತಿ ಕೊಟ್ಟಣಪ್ಪ ದೇವರು. ನಮ್ಮ ಹತ್ರ ನಮ್ಮ ಮನೆಯಾಗ ಮಕ್ಕಳದಾವು, ಮಕ್ಕಳ ಜೊತೆ ಆಟ ಆಡೋದು, ಮಕ್ಕಳ ಜೊತೆಗೆ ಮಕ್ಳಿಗೆ ಏನು ಮಾಡೋದು ಅದನ್ನು ಮಾಡಿ ಅವಕ್ಕೆ ಬುದ್ಧಿ ಕಲಿಸೋದು, ಅದು ನಾವು ಇದು ಮಾಡ್ಬೇಕು. ಹೌದು, ಹೊಳ್ಳಿ ಗಂಡು ಮಕ್ಳಿಗೆ ಆಫೀಸ್ಲಿಂತ್ರ ಬಂದರು ಹೆಂಡ್ತಿನ ನೋಡೋಂಗಿಲ್ಲ, ಮಕ್ಕಳು ನೋಡೋಂಗಿಲ್ಲ, ಏನಿಲ್ಲ, ಓದಿ ಅನ್ನಂಗಿಲ್ಲ, ಬಿಟ್ಟು ಅನ್ನಂಗಿಲ್ಲ, ತಿಂದಿ ಅನ್ನಂಗಿಲ್ಲ, ಉಂಡಿ ಅನ್ನಂಗಿಲ್ಲ. ಅದು ಅವರು ಗಂಡು ಮಕ್ಕಳು ಊಟ ಮಾಡಿದ್ರಪ್ಪ, ಹೊರಗಡೆ ಹೋದ್ರು, ಅವ್ರ ದೋಸ್ತಾರ ಜೊತೆ ಹೋದ್ರು ನೈಟೆಲ್ಲ, ಮತ್ತು ಬಂದು ಮನೆಯೊಳಗೆ ಮೊಬೈಲ್ ನೋಡ್ಕೊತ ಅದು ವಿಡಿಯೋ ಈ ವಿಡಿಯೋ ಬಿಸ್ನೆಸ್ದಾಗಲಿ ಅದೋ ಒಂದು ಇದನ್ನಾಗಲಿ ಅದನ್ನು ನೋಡ್ಕೊತ ಕುಂತರು. ಮಕ್ಕಳಿಗೆ ಟೈಮ್ ಕೊಡೋಂಗಿಲ್ಲ, ಹೆಂಡತಿಯರಿಗೆ ಟೈಮ್ ಕೊಡೋಂಗಿಲ್ಲ. ಅದಕ್ಕೆ ಹೇಳಕತ್ತೇನೆ ರೀ ನಾನು ನಿಮ್ಗೆ, ಫಾಸ್ಟ್ ಜೀವನದೊಳಗೆ ಹಿಂಗಾಗೈತೆ ಜೀವನ. ಅದಕ್ಕೆ ನಿಮ್ಮ ಹೆಂಡ್ರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡುಗಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗೆ ಎಲ್ಲರಿಗೆ ಟೈಮ್ ಕೊಡಿ. ಇದೆಷ್ಟು 1 ತಾಸು 2 ತಾಸು ಆಗಲಿ, 1 ತಾಸಾಗಲಿ, 20 ನಿಮಿಷ ಆಗಲಿ. ಹೌದು, ಈಗ ನಾವು ವಿಡಿಯೋ ಮಾಡಿ ಹಾಕ್ತೇವೆ, ನೀವು ನೋಡ್ತಿರಪ್ಪ ಅಂದ್ರೆ ಅವ್ರಿಗೆ ಅವ್ರು ದುಡಿತಾರೆ. ಹೌದು, ನೀವೇನಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಹೆಂಡ್ರ ಮಕ್ಳಿಗೆ ನೀವು ಇದು ಮಾಡಿ. ಯಾಕಂದ್ರೆ ಜೀವನದಾಗ ಏನೇ ಇದ್ದರೂ ನಮ್ಮವ್ರು ನಮಗೆ ಹಾಕಾರ, ಹೊರಗಿನವರಲ್ಲ. ಈಗ ನಾವು ವಿಡಿಯೋ ಮಾಡಿ ಹಾಕಕತ್ತೇವೆ, ನಮ್ಮ ಮನೆಯಿಂದ ನೀವು ಕೇಳ್ತೀರಿ, ಕಷ್ಟ ನೋವು ಎಲ್ಲ ಐತಿ ಅಂದ್ರೆ ನೀವು ನಮಗೆ ನೋಡ್ಕೋತೀರಿ ಅಂದ್ರೆ ನಿಮಗೆ ಮನೆಯಾಗ ಏನೈತೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಹೌದ್ರಿ, ನೀವು ನಮಗೆ ಮೆಸೇಜ್ ಮಾಡ್ಬೋದು, ಬರ್ಡೇದು ವಿಶ್ ಮಾಡಿರಿ, ಹಂಗೈತಿ ನಮ್ಮದು ಇವ್ರ ಬರ್ಡೇ ಐತಿ, ಅದು ಖುಷಿ ಒಳಗೆ ನಾವು ಇದಾಕೈ ನಿಮ್ಗೆ. ಹೌದಾ, ವಿಶ್ ಮಾಡ್ಬೋದು. ಮತ್ತೊಂದು, ನೀವು ಆರಾಮಿಲ್ಲ ರೀ, ನಮಗೆ ಬರ್ರಿ ಇಲ್ಲಿ ದವಾಖಾನೆಗೆ ಒಂದಿನ ನೀವು ಇರು ಬರ್ರಿ, ನಮ್ಮ ಮನ್ಯಾಗ ಯಾರಿಲ್ಲ, ನಮ್ಮ ಮನೆಯವ್ರು ದುಡಿಮೆಗೆ ಹೋಗ್ಬೇಕಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಇದು ಮಾಡ್ತಿರ್ತಾರೆ ಯಾವುದಾಗಲಿ. ಹೌದು, ಅದ್ರ ಸಂಬಂಧ ಹೇಳಕತ್ತಿದ್ದು ನಾನು ನಿಮ್ಗೆ. ಏನಾಗಲಿಪ್ಪ ಅಂದ್ರೆ ದುಡಿಲಿ ಇಲ್ಲ ಅನ್ನಂಗಿಲ್ಲ ರೀ, ಆದ್ರೆ ಚಲೋದು ಬಂದ್ರೆ ನೋಡಿ, ನೀವು ತಿಳ್ಕೊವಂಥದ್ದು ಬಂದ್ರೆ ನೋಡಿ, ನಿಮಗೆ ಚೇಂಜಸ್ ಆಗ್ಬೇಕು, ನಿಮ್ಮ ಮನ್ಸಿಗೆ ಚೇಂಜಸ್ ಆಗ್ಬೇಕು ಅಂಥ ವಿಡಿಯೋ ಬಂದ್ರೆ ನೋಡಿ. ಅದು ಈ ವಿಡಿಯೋಲಿಂದ ದೂರ ಇಡಿ. ಯಾಕಂದ್ರೆ ನಿಮ್ಮ ಮಂತನದ್ದು ಯಾರು ಕೇಳಕ್ಕೆ ಬರೋಂಗಿಲ್ಲ, ಅವ್ರ ಮಂತನದ್ದು ನಮ್ಮ ಮಂತನದ್ದು ನಾವು ಹೇಳ್ತೇವೆ ನಿಮ್ಗೆ. ಅದ್ರ ಸಂಬಂಧ ಹೇಳೋದು ನಾನು ನಿಮ್ಗೆ. ನಿಮ್ಮದು ವಿಚಾರ ಮಾಡಿ, ನಿಮ್ಮ ಮನೆಯವ್ರಿಗಾಗಲಿ ಆಗಲಿ ಟೈಮ್ ಕೊಡಿ, ಕುತ್ಕೊಳ್ಳಿ, ಮಾತಾಡಿ, ಕಷ್ಟದ ಮಾತಾಡಿ. ಏನಾಗಲಿ ಗಂಡ ಹೆಂಡತಿ ನೀವು ಮಾತಾಡಿದ್ರಲ್ಲ ನಿಮಗೆ ಗೊತ್ತಾಗೋದು ಜೀವನದಾಗ ನಮ್ಮ ಮನ್ಯಾಗ ಏನು ನಡೆಯಕತ್ತೈತೆ ಅನ್ನೋದು. ಅಲ್ಲಿ ಮಟ್ಟ ಏನು ಗೊತ್ತಾಗಂಗಿಲ್ಲ. ಇನ್ನೊಬ್ಬರ ಮನೆದು ಕೇಳೋದು, ಇನ್ನೊಬ್ಬರ ಮನೆ ನೋಡೋದಾಯ್ತು ಭಾಳ. ನಮ್ಮ ಮನ್ಯಾಗ ಏನೈತಿ, ನಮ್ಮ ಮಕ್ಳು ತಲೆಯೊಳಗೆ ಏನೈತೆ ಅನ್ನೋದು ವಿಚಾರ ಮಾಡಿ ಇದು ಮಾಡಿ. ಯಾಕಂದ್ರೆ ಟೈಮ್ ನಿಮ್ಮ ಮನೆಯವ್ರಿಗೆ ನೀವು ಕೊಟ್ರೆ ನಡಿತೈತಿ. ಹೌದು, ಅದು ಇದಾಕತಿ, ನಮ್ಮ ಜೀವನ ಸ್ವರ್ಗ ಆಕತಿ. ನಾವು ಇನ್ನೊಬ್ಬರ ಜೀವನದೊಳಗೆ ನಾವು ಸ್ವರ್ಗ ಮಾಡೋಕೆ ಹೋಗಿ ನಮ್ಮ ಜೀವನ ನಾವು ನರಕ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದ್ರೆ ಫಸ್ಟ್ ಇರೋದು ನಮ್ಮ ಮನೆಯೊಳಗೆ ನಾವು ಹೆಂಗಿರ್ತೇವೆ, ಹೆಂಗಿಲ್ಲ, ಹೆಂಗೆ ನೋಡ್ಕೋತೇವೆ, ಹೆಂಗಿಲ್ಲ. ಒಳ್ಳೆಯನಪ್ಪ ಅಂದ್ರೆ ನಾವು ಅವ್ರಿಗೆ ಟೈಮ್ ಕೊಟ್ಟಾಗ ಗೊತ್ತಾಕತಿ. ಅಲ್ಲಿ ಮಟ್ಟ ಯಾವುದು ಗೊತ್ತಾಗಂಗಿಲ್ಲ. ಆಯಿತು, ನನ್ನದೇನಾರ ಮಾತು ತಪ್ಪಿದ್ರೆ ಕ್ಷಮಿಸಿ.